ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 10 ದಿನಗಳ ಹಿಂದೆ ಅಂದರೆ ಜೂನ್ 4ರಂದು ಎಲ್ಲರ ಕಣ್ಣು ಟಿವಿ ಪರದೆ ಮೇಲಿದ್ವು. 18ನೇ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ಬಾರಿ 3ನೇ ಬಾರಿಗೆ ಮೋದಿ ಪ್ರಧಾನಿ ಆಗ್ತಾರಾ ಎಂಬ ಎಲ್ಲಿಲ್ಲದ ಕುತೂಹಲ. ದೇಶದ ಜನ ಇದರಲ್ಲಿ ಮುಳುಗಿ ಹೋಗಿದ್ರೆ ಅತ್ತ ಅದೇ ದಿನ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿತ್ತು. ಈ ಬಾರಿಯ ನೀಟ್ ಫಲಿತಾಂಶ ಭಾರಿ ದಾಖಲೆ ನಿರ್ಮಿಸಿತ್ತು. ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ಬರೋಬ್ಬರಿ 67 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಪಡೆದು ಇಡೀ ದೇಶವೇ ಹುಬ್ಬೇರಿಸಿ ನೋಡುವಂತೆ ಮಾಡಿತ್ತು. ಯಾಕಂದ್ರೆ ಈ ಪರೀಕ್ಷೆಯ ನಡೆಸುವ ರೀತಿ ನೋಡಿದ್ರೆ ಇದು ಸಾಧ್ಯನಾ ಅಂತ ಅನಿಸ್ತಿದೆ. ಹಾಗೆ ನೋಡಿದ್ರೆ 2023ರಲ್ಲಿ 2, 2022ರಲ್ಲಿ 3, 2021ರಲ್ಲಿ 2, 2020ರಲ್ಲಿ 1 ಮಾತ್ರ 720ಕ್ಕೆ 720 ಅಂಕಗಳನ್ನು ಪಡೆದುಕೊಂಡಿದ್ರು. ಆದರೆ ಈ ಬಾರಿ ಅದು ದಿಢೀರಂತ 67ಕ್ಕೆ ಏರಿಕೆಯಾಗ್ತಿದ್ದಂತೆ ಸಂಶಯದ ಹುಳ ತಲೆಗೆ ಹೊಕ್ಕಿತ್ತು. ಹಾಗಿದ್ರೆ ಅಸಲಿಗೆ ಆಗಿದ್ದೇನು? ಕೇಂದ್ರ ಸರ್ಕಾರ ಹೇಳೋದೇನು? ಅತ್ತ ಸುಪ್ರೀಂ ಕೋರ್ಟ್ನಿಂದ ಬಂದ ಹೊಸ ಅಪ್ಡೇಟ್ ಏನು ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ನೀಟ್ ಹಗರಣ ನೋಡೋಕ್ಕೂ ಮುನ್ನ ಈ ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ ಕೇಳಿ. ನೀಟ್ ಯುಜಿ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂಡರ್ ಗ್ರಾಜ್ಯುಯೇಟ್. ದೇಶದ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗಾಗಿ ನಡೆಯುವ ಪ್ರವೇಶ ಪರೀಕ್ಷೆ. ಅಂದರೆ MBBS, BAMS ನಂತಹ ವೈದ್ಯಕೀಯ ವೃತ್ತಿಗೆ ಸಂಬಂಧಿಸಿದ ಕೋರ್ಸ್ಗಳನ್ನು ಕಲಿಬೇಕು ಅಂದುಕೊಳ್ತಾರೋ ಅವರು ಈ ನೀಟ್ ಪರೀಕ್ಷೆ ಬರೆದು ಇದರಲ್ಲಿ ಪಾಸ್ ಆಗಿ ಅರ್ಹತೆಯನ್ನು ಪಡೆದುಕೊಳ್ಬೇಕು. ಇದನ್ನ ಈಗ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುತ್ತೆ. ಈ ಹಿಂದೆ ಅಂದರೆ 2013ಕ್ಕೂ ಮೊದಲು ಭಾರತದಲ್ಲಿ ಆಲ್ ಇಂಡಿಯಾ ಫ್ರೀ ಮೆಡಿಕಲ್ ಟೆಸ್ಟ್ ಅಂತ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರವೇಶ ಪರೀಕ್ಷೆಗಳು ನಡೀತಿದ್ವು. ಹೀಗೆ ವಿವಿಧ ರೀತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಪರೀಕ್ಷೆ ನಡೆಸೋದು ಬೇಡ, ದೇಶಾದ್ಯಂತ ಏಕರೂಪ ಪರೀಕ್ಷೆ ನಡೆಸಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು. ಅದರಂತೆ ಮೇ 5, 2013ರಲ್ಲಿ ಮೊದಲ ಬಾರಿಗೆ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆಸಲಾಯಿತು. ಆದರೆ ಈ ಏಕರೂಪ ಪರೀಕ್ಷೆಯ ವಿರುದ್ಧ ಅಂದರೆ ಈ ನೀಟ್ಗೆ ಆ ದಿನಗಳಲ್ಲಿ ಭಾರಿ ವಿರೋಧ ವ್ಯಕ್ತವಾಯಿತು. ವಿವಿಧ ರಾಜ್ಯಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೆದವು. ಅದರಲ್ಲೂ ತಮಿಳುನಾಡು ಸರ್ಕಾರ ಅತ್ಯುಗ್ರವಾಗಿ ವಿರೋಧ ವ್ಯಕ್ತಪಡಿಸಿತು. DMKಯ ಯೂತ್ ವಿಂಗ್ ನೀಟ್ ವಿರುದ್ಧ ಸಹಿ ಅಭಿಯಾನ ಕೂಡ ನಡೆಸಿತು. 2018ರವರೆಗೂ ಈ ಪರೀಕ್ಷೆಗಳನ್ನು CBSE ಬೋರ್ಡ್ನಿಂದಲೇ ನಡೆಸಲಾಗ್ತಿತ್ತು. ಅಂದರೆ 2019ರಿಂದ ಈ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ನೀಡಲಾಯಿತು. ಇನ್ನು ಈ NTA ಸ್ವಾಯತ್ತ ಸಂಸ್ಥೆಯಾಗಿದ್ದು ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ 10 ಸೆಪ್ಟೆಂಬರ್ 2017ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಸ್ವಾಯತ್ತ ಮತ್ತು ಸ್ವತಂತ್ರ ಸಂಸ್ಥೆಯಾಗಿರುವ ಕಾರಣ ಇದರಡಿಯಲ್ಲಿ ಪರೀಕ್ಷೆ ನಡೆಸಿದರೆ ಪಾರದರ್ಶಕತೆ ಕಾಪಾಡಿಕೊಳ್ಳಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಈಗ ಬಂದಿರುವ ಆರೋಪಗಳು ಈ ಸಂಸ್ಥೆಯ ಮೇಲೆ ಸಂಶಯ ಮೂಡೋಕೆ ಶುರುವಾಗಿದೆ. ಈ ನೀಟ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ಪಡೆದಿರ್ತಾರೋ ಅವರಿಗೆ ಮೆರಿಟ್ ಮೇಲೆ MBBS ಸೀಟ್ಗಳು ಸಿಗ್ತಾ ಹೋಗ್ತವೆ. ನಮ್ಮಲ್ಲಿ ಒಟ್ಟು 695 ಮೆಡಿಕಲ್ ಕಾಲೇಜುಗಳಿವೆ. ಅಲ್ಲಿ ಒಟ್ಟು 1,06,033 ಸೀಟುಗಳು ಮಾತ್ರ ಇವೆ. ಉಳಿದ ಮಕ್ಕಳು ಆಯುರ್ವೇದ, ಡೆಂಟಲ್ ಸೇರಿ ವಿವಿಧ ಕೋರ್ಸ್ಗಳಿಗೆ ಸೇರಿಕೊಳ್ತಾರೆ. ಈ ಬಾರಿ ಫೆಬ್ರವರಿ 9ರಂದು ನೀಟ್ ಪರೀಕ್ಷೆ ಬರೆಯಲು ಅರ್ಜಿಯನ್ನು ಆಹ್ವಾನಿಸಲಾಯಿತು. ಇದಕ್ಕಾಗಿ 1 ತಿಂಗಳ ಸಮಯ ಅಂದರೆ ಮಾರ್ಚ್ 9ರವರೆಗೆ ಸಮಯಾವಕಾಶ ನೀಡಲಾಗಿತ್ತು. ಆದರೆ ಮಾರ್ಚ್ 9ರಂದು ಮತ್ತೆ ನೀಟ್ ನೋಂದಣಿಗೆ 1 ವಾರ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು. ಆದರೆ ಏಪ್ರಿಲ್ 9ನೇ ತಾರೀಕು ಮತ್ತೆ ನೋಂದಣಿಗಾಗಿ ಆನ್ಲೈನ್ ಲಿಂಕ್ ಅನ್ನು ಓಪನ್ ಮಾಡಲಾಯಿತು. ಏಪ್ರಿಲ್ 9ರಿಂದ ಮಾರನೇ ದಿನ ಏಪ್ರಿಲ್ 10ರ ಬೆಳಗ್ಗೆ 10:50 ನೀಟ್ ನೋಂದಣಿಗೆ ಕೊನೆಯ ಅವಕಾಶ ಅಂತ ಈ NTA ಆನ್ಲೈನ್ ರಿಜಿಸ್ಟ್ರೇಷನ್ ಓಪನ್ ಮಾಡ್ತು. ಎಲ್ಲ ಆಯಿತು ಅನ್ನುವಷ್ಟರಲ್ಲಿ ಏಪ್ರಿಲ್ 11ರಿಂದ ಏಪ್ರಿಲ್ 15ರವರೆಗೆ ಮತ್ತೆ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ತಿದ್ದಿಕೊಳ್ಳಲು ಕರೆಕ್ಷನ್ ವಿಂಡೋ ತೆರೆಯಲಾಯಿತು. ಹೀಗೆ ಸಾಲು ಇಷ್ಟೆಲ್ಲ ತಾರತಿ ಗಡಿ ಆದಮೇಲೆ ಮೇ 5ರಂದು ದೇಶದಾದ್ಯಂತ ಸುಮಾರು 571 ನಗರಗಳಲ್ಲಿ ಮತ್ತು ದೇಶದ ಹೊರಗೆ ಸುಮಾರು 14 ನಗರಗಳಲ್ಲಿ ಒಟ್ಟು 4,750 ಕೇಂದ್ರಗಳಲ್ಲಿ ಬರೋಬ್ಬರಿ 24 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು. ಆದರೆ ಪರೀಕ್ಷೆಯ ದಿನ ಕೂಡ ಈ ನೀಟ್ ಸದ್ದು ಮಾಡ್ತು. ಗುಜರಾತ್, ಬಿಹಾರ ಮತ್ತು ಒಡಿಶಾದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಆರೋಪಗಳು ಕೇಳಿಬಂದವು. ಈ ಎಲ್ಲ ಆರೋಪಗಳ ಮಧ್ಯೆ ಜೂನ್ 4ರಂದು ಫಲಿತಾಂಶ ಹೊರಬಿತ್ತು. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ 67 ಮಂದಿ ಮೊದಲ ರ್ಯಾಂಕ್ ಪಡೆದುಕೊಂಡ್ಬಿಟ್ರು. ಈ 67 ವಿದ್ಯಾರ್ಥಿಗಳು 620ಕ್ಕೆ 620 ಅಂಕಗಳನ್ನು ಪಡೆದರು.
ಇದರಲ್ಲಿ 8 ಮಂದಿ ವಿದ್ಯಾರ್ಥಿಗಳು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ರು ಎಂಬುದು ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ಯಾಕಂದ್ರೆ ನೀಟ್ ಪರೀಕ್ಷೆ ನಡೆಯುವ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟೊಂದು ಜನ ರ್ಯಾಂಕ್ ಬರಲು ಸಾಧ್ಯವೇ ಇಲ್ಲ, ನೀವೇ ಹೇಳ್ತೀರಿ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ನೀಟ್ನಲ್ಲಿ ಒಟ್ಟು 4 ವಿಷಯಗಳಿರ್ತವೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಜೂಲಾಜಿ ಹಾಗೂ ಬೊಟಾನಿ. ಈ 4 ವಿಷಯಗಳ ಪತ್ರಿಕೆಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರ್ತವೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 50 ಪ್ರಶ್ನೆಗಳಿರ್ತವೆ. ಅದರಲ್ಲಿ 45 ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಲೇಬೇಕು. ಅಂದರೆ 200 ಪ್ರಶ್ನೆಗಳಲ್ಲಿ 180 ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು. ಒಂದು ಸರಿಯಾದ ಉತ್ತರಕ್ಕೆ 4 ಅಂಕಗಳು ಸಿಗ್ತವೆ. ಹಾಗೆ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕ ಕಡಿತಗೊಳಿಸಲಾಗುತ್ತೆ. ಅಂದರೆ ನೀವು ತಪ್ಪು ಉತ್ತರ ಬರೆದ್ರೆ 5 ಅಂಕಗಳು ಕಳೆದುಕೊಂಡಂತೆ. ಅದೇ ರೀತಿ ಉತ್ತರ ಬರೆಯದೆ ಬಿಟ್ರೆ 4 ಅಂಕಗಳು ಕಳೆದುಕೊಳ್ತೀರಿ. ಹೀಗೆ ಒಂದೇ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಬರೆಯದೆ 3 ಗಂಟೆ 20 ನಿಮಿಷಗಳಲ್ಲಿ 180 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನೇ ಬರೆದಾಗ ಮಾತ್ರ 720 ಅಂಕಗಳಿಗೆ 720 ಅಂಕಗಳು ಸಿಗ್ತವೆ. ಈ ಬಾರಿ 67 ವಿದ್ಯಾರ್ಥಿಗಳು ಇಂತಹ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಹರಿಯಾಣದ ಒಂದೇ ಒಂದು ಸೆಂಟರ್ನಲ್ಲಿ ಪರೀಕ್ಷೆ ಬರೆದ 6 ವಿದ್ಯಾರ್ಥಿಗಳು ಈ ಬಾರಿ ಮೊದಲ ರ್ಯಾಂಕ್ ಪಡೆದದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಯಿತು. ಆದರೆ ಈ ಬಗ್ಗೆ NTA ಹೇಳ್ತಿರೋದು ಬೇರೆಯದ್ದೇ ಕತೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸುಲಭವಾಗಿತ್ತು, ಹೀಗಾಗಿ ಇಷ್ಟೊಂದು ಜನ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ ಅಂತ ಹೇಳ್ತು. ಇದರ ಜೊತೆಗೆ ಈ 67 ವಿದ್ಯಾರ್ಥಿಗಳಲ್ಲಿ 50 ಜನರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೇವೆ. ಇಷ್ಟೊಂದು ರ್ಯಾಂಕ್ಗೆ ಇದು ಒಂದು ಕಾರಣ ಅಂತ NTA ಹೇಳ್ತು. ಇನ್ನು 67 ಅಭ್ಯರ್ಥಿಗಳು ಪರಿಪೂರ್ಣ 720 ಅಂಕಗಳನ್ನು ಗಳಿಸಿದರೆ 68 ಮತ್ತು 69ನೆಯ ಇಬ್ಬರು ವಿದ್ಯಾರ್ಥಿಗಳು 719 ಮತ್ತು 718 ಅಂಕಗಳನ್ನು ಗಳಿಸಿದ್ದಾರೆ. ನೀಟ್ ವೈದ್ಯಕೀಯ ಪರೀಕ್ಷೆಯ ಯೋಜನೆಯ ಲೆಕ್ಕಾಚಾರದ ಪ್ರಕಾರ ಇದು ಸಾಧ್ಯವೇ ಇಲ್ಲ. ಯಾಕಂದರೆ ಒಂದೇ ಒಂದು ತಪ್ಪು ಉತ್ತರ ಬರೆದ್ರೆ 5 ಅಂಕಗಳು ಕಡಿತ ಆಗಬೇಕು. ಪ್ರಶ್ನೆಯನ್ನು ಅಟೆಂಡ್ ಮಾಡದೇ ಇದ್ರೆ 4 ಅಂಕಗಳು ಕಟ್ ಆಗಬೇಕು. ಈ ಪ್ರಕಾರವಾಗಿ 715 ಬರಬೇಕು ಅಥವಾ 716 ಬರಬೇಕು. ಅದು ಬಿಟ್ಟು 719 ಮತ್ತು 718 ಹೇಗೆ ಸಾಧ್ಯವಾಯಿತು ಅಂತ ಜಾಲತಾಣದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ನೀಟ್ ಪರೀಕ್ಷೆಯಲ್ಲಿ ಹಗರಣ ನಡೆದಿದೆ ಅಂತ ಅನುಮಾನ ಮೂಡಲು ಮತ್ತೊಂದು ಪ್ರಬಲವಾದ ಕಾರಣ ಅಂದರೆ ನಿಗದಿಯಾಗಿದ್ದ ದಿನಾಂಕಕ್ಕಿಂತ 10 ದಿನ ಮೊದಲೇ ನೀಟ್ ಫಲಿತಾಂಶ ಹೊರಬಿದ್ದದ್ದು. ಜೂನ್ 4ರಂದು ಇಡೀ ದೇಶ ಟಿವಿ ಮುಂದೆ ಕುಳಿತಿತ್ತು. ಇದೇ ಹೊತ್ತಿನಲ್ಲಿ ಸದ್ದಿಲ್ಲದೆ ನೀಟ್ ಫಲಿತಾಂಶ ಪ್ರಕಟಿಸಲಾಗಿತ್ತು. ಹೀಗಾಗಿ ಇಲ್ಲೇನೋ ನಡೆದಿದೆ ಎಂಬಂತಹ ಅನುಮಾನಗಳು ಶುರುವಾಗಿವೆ. ಇದೆಲ್ಲದರ ಮಧ್ಯೆ ಪರೀಕ್ಷೆಯ ಮುನ್ನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಆರೋಪದ ಮೇಲೆ ಬಿಹಾರದಲ್ಲಿ 13 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಹೀಗಾಗಿ ಈಗ ಬಂದಿರುವ ಫಲಿತಾಂಶವನ್ನ ರದ್ದುಗೊಳಿಸಿ ಹೊಸದಾಗಿ ಪರೀಕ್ಷೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಸ್ನೇಹಿತರೆ, ನೀಟ್ ಎಂಬ ಕ್ಲಿಷ್ಟ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ವರ್ಷದಿಂದಲೇ ತಯಾರಿ ನಡೆಸ್ತಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏಕರೂಪ ಪರೀಕ್ಷೆ ನಡೆಸೋರು ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಗ್ರೇಸ್ ಮಾರ್ಕ್ಸ್ ಕೊಡೋದು ಎಷ್ಟು ಸರಿ ಅಂತ ಕೆಲವರ ಪ್ರಶ್ನೆ. ಅದಲ್ಲದೆ ಇಷ್ಟೊಂದು ಟಾಪರ್ಸ್ ಬಂದಿದ್ದಾರಲ್ಲ, ಅವರೆಲ್ಲ ಕೇವಲ ಗ್ರೇಸ್ ಮಾರ್ಕ್ಸ್ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಲೇ ಟಾಪ್ ಬಂದ್ಬಿಟ್ರಾ ಎಂಬುದು ಸದ್ಯದ ಅನುಮಾನ. ಆದರೆ ಇಷ್ಟೆಲ್ಲ ರಾದ್ಧಾಂತ, ವಿವಾದ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗ್ತಿದ್ದಂತೆ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಕೈಗೊಳ್ತು. ನೀಟ್ ವಿರುದ್ಧ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿರುವ ಕೇಂದ್ರ ಸರ್ಕಾರ ಗ್ರೇಸ್ ಅಂಕಗಳನ್ನು ಪಡೆದಿರುವ 1563 ನೀಟ್ ಅಭ್ಯರ್ಥಿಗಳ ಅಂಕಪಟ್ಟಿಗಳನ್ನು ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಮಾಹಿತಿ ನೀಡಿದೆ. ಅಲ್ಲದೆ ಗ್ರೇಸ್ ಅಂಕ ನೀಡಲಾದ 1563 ವಿದ್ಯಾರ್ಥಿಗಳಿಗೆ ಜೂನ್ 23ರಂದು ಮರು ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಆಯ್ಕೆಯನ್ನ ನೀಡಲಾಗುತ್ತೆ ಅಂತ ಕೇಂದ್ರ ಹೇಳ್ತಿದೆ. ಒಂದು ವೇಳೆ ಮರು ಪರೀಕ್ಷೆಗೆ ಹಾಜರಾಗಿಲ್ಲ ಅಂತಾದ್ರೆ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ಕೊಟ್ಟಿರುವ ಫಲಿತಾಂಶ ಒಪ್ಪಿಕೊಳ್ಳಲು ಸೂಚಿಸಲಾಗಿದೆ. ಇನ್ನು ಈ ಮರುಪರೀಕ್ಷೆಯ ಫಲಿತಾಂಶವನ್ನ ಜೂನ್ 30ರಂದು ಪ್ರಕಟಿಸಲಾಗುವುದು ಮತ್ತು MBBS, BDS ಮತ್ತು ಇತರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಜುಲೈ 6ರಂದು ಕೌನ್ಸೆಲಿಂಗ್ ಪ್ರಾರಂಭವಾಗಲಿದೆ ಎಂದು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಕ್ಕೆ ಉತ್ತರಿಸುವಂತೆ ಕೇಂದ್ರ ಮತ್ತು NTAಗೆ ನೋಟಿಸ್ ಜಾರಿಗೊಳಿಸಿ ಪರೀಕ್ಷೆಯ ಪಾವಿತ್ರ್ಯದ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿದೆ. ಇದಲ್ಲದೆ ವಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮತ್ತು ವಾಗ್ದಾಳಿ ನಡೆಸ್ತಿವೆ. ಇತ್ತ CM ಸಿದ್ದರಾಮಯ್ಯ ಕೂಡ ನೀಟ್ ಮರುಪರೀಕ್ಷೆ ಮತ್ತು ತನಿಖೆಗೆ ಆಗ್ರಹಿಸಿದ್ದಾರೆ. ಆದರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಅಂಥದ್ದೇನೂ ಆಗಿಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಜೂನ್ 6ರಂದು ಕೌನ್ಸೆಲಿಂಗ್ ಪ್ರಾರಂಭವಾಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸದ್ಯ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು ಹೇಳಲು ಇಷ್ಟಪಡ್ತೀನಿ. ಒಂದು ಪರೀಕ್ಷೆಯೇ ಜೀವನವಲ್ಲ.
ಪರೀಕ್ಷೆ ಅನ್ನೋದು ಜೀವನದ ಒಂದು ಭಾಗವಷ್ಟೇ. ಧೃತಿಗೆಡಬೇಡಿ. ಇನ್ನೊಂದು ಅವಕಾಶದಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ, ಇನ್ನೂ ಹೆಚ್ಚಿನ ಅಂಕ ಗಳಿಸಿ ನಿಮ್ಮ ಕನಸಿನ ಜೀವನ ನಿಮ್ಮದಾಗಿಸಿಕೊಳ್ಳಿ. ಇದಿಷ್ಟು ನೀಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.